ನಮಸ್ಕಾರ. ಸುಪ್ರೀಂ ರೇ ಹೀಲಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಸಂತ್. ವೀಕ್ಷಕರೇ, ರಾಜ್ಯದಲ್ಲಿ ಮತ್ತೆ ಕೊರೋನಾ ಸೋಂಕಿನ ಹಾವಳಿ ಮಿತಿ ಮೀರ್ತಾ ಇದೆ. ಸೋಂಕಿತ ಪ್ರಕರಣಗಳ ಸಂಖ್ಯೆ ತೀವ್ರಗತಿಯಲ್ಲಿ ಏರಿಕೆ ಆಗ್ತಾ ಇದೆ. ಸರ್ಕಾರ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಯಾಕೆಂದರೆ ಹಿಂದೆ ಕೋವಿಡ್ ಮೊದಲ ಅಲೆ, ಎರಡನೇ ಅಲೆಯ ಸಂದರ್ಭದಲ್ಲಿ ಉಂಟಾದಂತಹ ದುಷ್ಪರಿಣಾಮಗಳು, ಅಪಾರ ಸಾವು ನಮ್ಮನ್ನು ಇಂದಿಗೂ ಕೂಡ ಬೆಚ್ಚಿ ಬೀಳುವಂತೆ ಮಾಡುತ್ತೆ. ಹಾಗಾಗಿ ಈ ಕೊರೋನಾ ಸೋಂಕಿತ ಪ್ರಕರಣಗಳು ಕೇರಳ, ಗೋವಾ, ಮಹಾರಾಷ್ಟ್ರ ಭಾಗದಲ್ಲಿ ಹೆಚ್ಚಾಗ್ತಾ ಇದ್ದ ಹಾಗೆಯೇ ರಾಜ್ಯಕ್ಕೂ ಕೂಡ ಈ ಮಹಾಮಾರಿ ವಕ್ಕರಿಸಿಕೊಂಡಿದೆ. ಹಾಗಾಗಿ ಬೆಂಗಳೂರಲ್ಲೂ ಕೂಡ ಸೋಂಕಿತ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ. ಸಹಜವಾಗಿಯೇ ಸರ್ಕಾರ ಕೂಡ ಒಂದಷ್ಟು ಗೈಡ್ಲೈನ್ಸ್ಗಳನ್ನು ಪ್ರಕಟಿಸುವ ಸಾಧ್ಯತೆ ಇದೆ. ಹೊಸ ವರ್ಷಾಚರಣೆ ಮುಂದೆ ಇದೆ. ಅಂತಹ ಸಂದರ್ಭದಲ್ಲಿ ಹೀಗಿರುವಾಗ ಬಹುಮುಖ್ಯವಾಗಿ ಹಿಂದೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಆದಂಥ ಅನಾಹುತಗಳ ಬಗ್ಗೆ ಕೂಡ ನಾನು ಮಾತನಾಡ್ತಾ ಹೋಗ್ತೀನಿ. ಈಗ ಕೊರೋನಾ ಸೋಂಕಿತ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇರುವಂಥದ್ದು, ಈ ಕುರಿತಾಗಿ ನಾನು ಮಾತನಾಡ್ತಾ ಹೋಗ್ತೀನಿ. ನನ್ನ ಜೊತೆ ಇದ್ದಾರೆ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ನ ಆಲ್ಟರ್ನೇಟ್ ಥೆರಪಿಸ್ಟ್ ಆದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಇನ್ನು ವೀಕ್ಷಕರೇ, ಈ ಕೊರೋನಾ ಸೋಂಕಿಗೆ ತುತ್ತಾದಂಥವರು ಅನೇಕ ಮಂದಿ ವೈದ್ಯರ ಬಳಿ ಹೋಗ್ತಾರೆ. ಎಷ್ಟೋ ಮಂದಿ ರೇಖೆ ಟ್ರೀಟ್ಮೆಂಟ್ ಮೂಲಕ ಗುಣಮುಖರಾದಂಥವರು ಇದ್ದಾರೆ. ಒಂದಷ್ಟು ಬೈಟ್ಸ್ ನೋಡೋಣ. ಬೈಟ್ಸ್ ನಂತರದಲ್ಲಿ ನಾನು ಅತಿಥಿ ಜೊತೆ ಮತ್ತಷ್ಟು ವಿಚಾರಗಳನ್ನು ನಾನು ಮಾತನಾಡ್ತಾ ಹೋಗ್ತೀನಿ. ಬೈಟ್ಸ್ ಪ್ಲೀಸ್. ಲಾಸ್ಟ್ 5 days ಬ್ಯಾಕ್ ನಮ್ಮ ಹಸ್ಬೆಂಡ್ಗೆ ಫೀವರ್ ಇತ್ತು. ನಾನು ಯೂಟ್ಯೂಬ್ ಚಾನಲಲ್ಲಿ ವಿಜಯಲಕ್ಷ್ಮಿ ಮೇಡಮ್ ರೇಖೆ ಹೀಲಿಂಗ್ ಎಲ್ಲ ನೋಡ್ತಾ ಇದ್ದೆ. ಯಾಕೆ ಸುಮ್ಮನೆ ರಿಸ್ಕು ಅಂತ ಹೇಳಿ ಹೀಲಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡು ನಮ್ಮ ಹಸ್ಬೆಂಡ್ ಫೋಟೋ ಕಳಿಸಿದ್ದೆ ಅವರಿಗೆ. ಅವರ ಫೋಟೋ ನೋಡಿಬಿಟ್ಟು ಮೋಸ್ಟ್ಲಿ ಅವರಿಗೆ ಕೊರೋನಾ ಸಿಂಟಮ್ಸ್ ಇದೆ ಅಂತ ಹೇಳಿದರು. ಆಮೇಲೆ ನಾವು ಟೆಸ್ಟಿಗೆ ಕೊಟ್ವಿ. ಟೆಸ್ಟಲ್ಲಿ ಪಾಸಿಟಿವ್ ಅಂತ ಬಂತು. ಫಸ್ಟು ನಮ್ಮ ಹಸ್ಬೆಂಡ್ಗೆ ತುಂಬ ಫೀವರ್ ಎಲ್ಲ ಇತ್ತು. ಈಗ ಫೀವರ್ ಎಲ್ಲ ಪೂರ್ತಿ ಕಡಿಮೆ ಆಗಿದೆ. ಸ್ವಲ್ಪ ಕೆಮ್ಮು ಮಾತ್ರ ಇದೆ. ಅವರು ರಿಕವರ್ ಆಗ್ತಾ ಇದ್ದಾರೆ. ಥ್ಯಾಂಕ್ಸ್ ಟು ವಿಜಯಲಕ್ಷ್ಮಿ. ಥ್ಯಾಂಕ್ ಯು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಕೊರೋನಾ ಬಂದು 10 days ಮನೇಲೆ ಹೋಮ್ ಐಸೋಲೇಷನಲ್ಲಿದ್ದರು. ಎಲ್ಲ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇದ್ವಿ. ಇದು ಆರಾಮಾಗ್ತಾರೆ ಅಂತ ಅನ್ಕೋತಾ ಇದ್ವಿ. ಬಟ್ 12th ಡೇಗೆ ಗೊತ್ತಾಯಿತು ಸ್ವಲ್ಪ ಇನ್ಫೆಕ್ಷನ್ ತುಂಬ ಜಾಸ್ತಿ ಇದೆ ಅಂತ ಹೇಳಿ. ಆಮೇಲೆ ಡಾಕ್ಟರ್ ಆಕ್ಸಿಜನ್ ಲೆವೆಲು ಕಡಿಮೆ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಹಾಸ್ಪಿಟಲ್ಗೆ ಸೇರಿಸ್ಬೇಕು ಅಂತ ಹಾಸ್ಪಿಟಲಿಗೆ ಸೇರಿಸಿದ್ವಿ. ಹಾಸ್ಪಿಟಲಿಗೆ ಸೇರಿಸಿ 4 ದಿನ ಆದರೂ ಕೂಡ ಇನ್ಫೆಕ್ಷನ್ ಕಡಿಮೆ ಆಗಿರಲಿಲ್ಲ. ಅದಾದಮೇಲೆ ನನಗೆ ತುಂಬ ಟೆನ್ಷನ್ ಆಗಿತ್ತು. ಇನ್ಫೆಕ್ಷನ್ ಕಡಿಮೆ ಆಗಿರಲಿಲ್ಲ. ಆಮೇಲೆ ಆಕ್ಸಿಜನ್ ಲೆವೆಲ್ 88 ಇರ್ತಿತ್ತು, ಅದು ಜಾಸ್ತಿ ಆಗೇ ಇರಲಿಲ್ಲ. ತಕ್ಷಣ ನಾನು ಮ್ಯಾಮ್ಗೆ ಕಾಂಟ್ಯಾಕ್ಟ್ ಮಾಡಿದೆ. ಮ್ಯಾಮ್ಗೆ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅವರು ಹೀಲಿಂಗ್ನ ಸ್ಟಾರ್ಟ್ ಮಾಡಿದ್ರು. ಅವತ್ತೇ ಅವ್ರು 8 times ಹೀಲಿಂಗ್ ಸ್ಟಾರ್ಟ್ ಮಾಡಿದ್ರು. ಅವರು ಹೀಲಿಂಗ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಡೇನೇ ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ಪಾಸಿಟಿವ್ನೆಸ್ ಇತ್ತು ಅವ್ರ ಮಾತಲ್ಲಿ. ಅಲ್ಲಿವರೆಗೂ ಅವರು ತುಂಬ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿದ್ರು. ಅವತ್ತು ಅವರು ಸ್ವಲ್ಪ ಮಾತಲ್ಲಿ ನನಗೆ ಎನರ್ಜಿನೂ ಕಾಣಿಸ್ತು. ನೆಕ್ಸ್ಟ್ ಡೇ ನನಗೆ ಇನ್ನು 2 days ಬಿಟ್ಟು ಹಾಸ್ಪಿಟಲಿಂದ ಫೋನ್ ಬಂತು ದಟ್ ಅವ್ರ ಆಕ್ಸಿಜನ್ ಲೆವೆಲ್ 92 ಆಗಿದೆ ಅಂತ ಹೇಳಿ. ಅದಾಗ ಒಂದು 2-3 daysಲ್ಲೇ ಅವರು ಮನೆಗೆ ಡಿಸ್ಚಾರ್ಜ್ ಮಾಡಿದ್ರು. ಡಿಸ್ಚಾರ್ಜ್ ಮಾಡಿದ್ಮೇಲೂ ಕೂಡ ಮ್ಯಾಮ್ ಹೇಳಿದ್ರು ಒಂದು ಸ್ವಲ್ಪ ಇನ್ಫೆಕ್ಷನ್ ಇದೆ ಅವ್ರಿಗೆ, ಹೀಲಿಂಗ್ ಕಂಟಿನ್ಯೂ ಮಾಡ್ತೀನಿ ಅಂತ. ಯೂಶ್ವಲಿ ಡಿಸ್ಚಾರ್ಜ್ ಆದಮೇಲೆ 1 ವಾರ 15 days ಬೇಕಾಗುತ್ತೆ ಅಂತ ಹೇಳ್ತಾರೆ. ಬಟ್ ಅವರು ಡಿಸ್ಚಾರ್ಜ್ ಆಗಿ ಒಂದು 2-3 daysಗೆ ಒಂದು ಸ್ವಲ್ಪ ತುಂಬ ಚೆನ್ನಾಗಾದರೂ ಚೇಂಜಸ್ ನೋಡಿದೆ ಅವರಲ್ಲಿ. ಸ್ವಲ್ಪ ಬೇಗ ರಿಕವರಿನೂ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಮ್ಮಿಡಿಯೇಟ್ ಹೆಲ್ಪ್ ಮಾಡಿದ್ರಿ. ತುಂಬ ಪಾಸಿಟಿವ್ ವೈಬ್ಸ್ ಸಿಕ್ಕಿದೆ ನಿಮ್ಮಿಂದ. ಆ್ಯಂಡ್ ಹೀ ಈಸ್ ಪರ್ಫೆಕ್ಟ್ಲಿ ಫೈನ್. ಥ್ಯಾಂಕ್ ಯು ಸೋ ಮಚ್. My name is Anushka and I'm addressing on behalf of my aunt, who is a nurse by profession in the United Kingdom. Tentatively 2 months back, in the midst of her duty, she tested positive for coronavirus, and she had high fever, excruciating body pain. I immediately contacted Vijayalakshmi ma'am, who's been my guru for the longest time now. She was really efficient and spontaneous in terms of providing distance healing to my aunt. And over the course of time, there was a miraculous betterment in my aunt's health. She's back to work now. And on behalf of all the family members, I extend my gratitude for the same. Thank you. Hello all, this is Shrideepa. I am addressing on behalf of my family. My entire family were tested positive with coronavirus. My father and my nephew were in critical condition and were monitored in ICU. After Vijayalakshmi ma'am passed Reiki to entire family, they got healed and their conditions were better. Now my family is doing well and they got discharged from the hospital. Thank you ma'am for healing my entire family. ನಮಸ್ಕಾರ. ನನಗೂ ನನ್ನ ವೈಫ್ಗೂ ಕೊರೋನಾ ಬಂದಿತ್ತು. ನಾವು ಇಮಿಡಿಯೇಟ್ ಮೇಡಮ್ನ ಅಪ್ರೋಚ್ ಮಾಡಿದ್ವಿ. ಅವರು ಹೀಲಿಂಗ್ ಮಾಡ್ತಾ ನಮ್ಮದು ಕೊರೋನಾ ಇಮಿಡಿಯೇಟ್ ಅಂದರೆ ನಿಧಾನಕ್ಕೆ ಕಡಿಮೆ ಆಗ್ತಾ ವಾಸಿ ಆಗ್ತಾ ಬಂತು.
ಸೊ ಮೇಡಮ್ಗೆ ತುಂಬ ಥ್ಯಾಂಕ್ಸ್. ಒಂದಷ್ಟು ಬೈಟ್ಸ್ಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಕೊರೋನಾ ಸೋಂಕಿಗೆ ತುತ್ತಾದಂಥವರು ಬಂದು ನಿಮ್ಮ ಬಳಿ ಟ್ರೀಟ್ಮೆಂಟ್ ಪಡ್ಕೊಂಡು ಬಳಿಕ ಗುಣಮುಖರಾಗಿದ್ದಾರೆ. ನಾವೀಗ ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಕೊರೋನಾ ಸೋಂಕು ಮತ್ತೆ ವ್ಯಾಪಕವಾಗಿ ಹರಡ್ತಾ ಇದೆ, JN1 ರೂಪಾಂತರಿ ತಳಿ. ಸೊ ಇಲ್ಲಿ ಈ ಕೊರೋನಾ ಸೋಂಕು ಅನ್ನುವಂಥದ್ದು ಸೊ ಒಂದು ಕಡೆ ಚೀನಾ ಕಡೆಯಿಂದ ಬಂತು ಅನ್ನುವಂಥ ಮಾತನ್ನು ನಾವು ಏನು ಹೇಳ್ತೇವೆ, ಈ ವೈರಸ್, ಈ ಕೊರೋನಾ ಸೋಂಕು ಅಂದರೆ ಏನು ಮೇಡಮ್, ಇದು ಹೇಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡಿ. ಅಂದರೆ ಸೈನ್ಸಲ್ಲಿ ಇದಕ್ಕೆ ರೀಸನ್ ಏನು ಅಂತಂದರೆ ವಿಶ್ವದಲ್ಲಿ ಎನರ್ಜಿ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಈಗ ಮನುಷ್ಯರ ಸಂಖ್ಯೆ ಅತಿಯಾಗಿ ಆಗಿದೆ ಅಂತ ಇಟ್ಕೊಳ್ಳಿ, ಇಷ್ಟು ಲಿಮಿಟ್ ಅಂತ ಇರ್ತದೆ, ಅದು ಮೀರಿ ಮನುಷ್ಯರ ಸಂಖ್ಯೆ ಬೆಳೆದಾಗ ಸ್ಫೋಟ ಆದಾಗ ಪ್ರಕೃತಿನೇ ಈ ರೀತಿ ಒಂದು ಕ್ರಿಯೇಟ್ ಮಾಡಿಬಿಟ್ಟು ಮನುಷ್ಯರ ಸಂಖ್ಯೆನ ಬ್ಯಾಲೆನ್ಸಿಗೆ ತೊಗೊಂಡು ಬರುತ್ತೆ. ಸೊ ಈ ಒಂದು ಪೀರಿಯಡಲ್ಲಿ ಡಾರ್ವಿನ್ ಥಿಯರಿ ಅಪ್ಲೈ ಆಗುತ್ತೆ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಅಂದರೆ ಪ್ರಕೃತಿಯಲ್ಲಿ ಆಗೋ ಬದಲಾವಣೆಗೆ ಯಾರು ಹೊಂದ್ಕೊಂಡು ಬದುಕ್ತಾರೆ ಅಂಥವರು ಸರ್ವೈವ್ ಆಗ್ತಾರೆ ಅಂತ ಹೇಳಿ. ಸೊ ಈ ಟೈಮಲ್ಲಿ ಯಾರು ಆರೋಗ್ಯವಾಗಿ ಚೆನ್ನಾಗಿ ಇರ್ತಾರೆ ಅಂಥವರು ಬದುಕ್ತಾರೆ, ವೀಕ್ ಆಗಿರೋರು ಮಾತ್ರ ಅಂದರೆ ಸತ್ತೋಗೋದು ಈ ರೀತಿ ಎಲ್ಲ ಆಗ್ತದೆ. ಸೊ ಇದು ವೈರಸ್ ಅನ್ನೋದು ಅನಾದಿ ಕಾಲದಿಂದಲೂ ಇದೆ, ಅದೇನು ಹೊಸದಾಗೇನು ಬಂದಿಲ್ಲ. ಪ್ರಕೃತಿಯಲ್ಲಿ ಹಲವಾರು ಥರ ಸೂಕ್ಷ್ಮ ಜೀವಿಗಳಿದೆ, ಬ್ಯಾಕ್ಟೀರಿಯಾ, ಜರ್ಮ್ಸು, ವೈರಸ್ಸು, ಮನುಷ್ಯ ಕಂಡುಹಿಡಿಯೋಕ್ಕಾಗದಿರೋ ಇನ್ನೂ ಹಲವಾರು ಥರದ ಸೂಕ್ಷ್ಮ ಜೀವಿಗಳು ಇದ್ದಾವೆ. ಸೊ ಇದು ಅನಾದಿ ಕಾಲದಿಂದಲೂ ಇದೆ, ಆಯಿತಾ. ಹೇಗೆ ಬೇಸಿಗೆಗಾಲದಲ್ಲಿ ಬ್ಯಾಕ್ಟೀರಿಯಾಗಳು ಆ್ಯಕ್ಟಿವೇಟ್ ಆಗುತ್ತೆ, ಅದೇ ರೀತಿ ಚಳಿಗಾಲದಲ್ಲಿ ವೈರಸ್ಗಳು ಆ್ಯಕ್ಟಿವೇಟ್. ಇದು ಪ್ರಕೃತಿ ಸಹಜ ಆ್ಯಕ್ಚುಲಿ. ಅದಕ್ಕೋಸ್ಕರನೇ ಹಿಂದಿನ ಕಾಲದಲ್ಲಿ ಏನು ಮಾಡೋರು, ಈಗ ಚಳಿಗಾಲ ಬಂದರೆ ನಾವೆಲ್ಲ ಚಿಕ್ಕವರಿದ್ದಾಗ ಆ್ಯಕ್ಚುಲಿ ಮೆಣಸಿನ ಸಾರು ಮಾಡ್ತಾರೆ ಪೆಪ್ಪರಲ್ಲಿ. ಪೆಪ್ಪರ್ ರಸಮ್ ಮಾಡಿಬಿಟ್ಟು ಬಿಸಿ ಬಿಸಿ ಅನ್ನ ತಿನ್ಬಿಟ್ಟು ಕಂಬಳಿಗೆ ಉಬ್ರು ಹಾಕ್ಕೊಂಡು ಮಲ್ಕೊಂಡ್ಬಿಟ್ರೆ ಜ್ವರನೂ ಇರಲ್ಲ, ಏನೂ ಇರಲ್ಲ. ಬೆಂಗಳೂರಲ್ಲಿ ಎಸ್ಪೆಷಲಿ ಕಂಪಲ್ಸರಿ ಮಾಡೋರು, ಈ ನವೆಂಬರ್ ಸ್ಟಾರ್ಟ್ ಆದ ಟೈಮಿಂದ ಜಾನ್ವರಿವರೆಗೂ ಇದು ಮಾಡೋರು. ಇನ್ನೊಂದು ಏನಪ್ಪ ಅಂದರೆ ತುಳಸಿ ಮತ್ತು ನಲ್ಲಿಕಾಯಿ, ಇದು ಕಂಪಲ್ಸರಿ ನಾವು ತಿನ್ನಲೇಬೇಕು, ಓಕೆನಾ. ಎಷ್ಟು ನಲ್ಲಿಕಾಯಿ ತುಳಸಿ ತಿಂತಾ ಹೋಗ್ತೀವಿ ಆವಾಗ ನಮ್ಮ ರೆಸ್ಪಿರೇಟ್ರಿ ಸಿಸ್ಟಮು ಹೆಲ್ದಿಯಾಗಿರುತ್ತೆ. ಬಟ್ ಈಗಿನವ್ರು ಇದೆಲ್ಲ ಮಾಡೋದೇ ಇಲ್ಲ. ಮತ್ತು ನಾವೆಲ್ಲ ಚಳಿಗಾಲದಲ್ಲಿ ಹಾಲಿಗೆ ಅರಿಶಿಣ ಹಾಕ್ಕೊಂಡು ಕುಡಿಯೋದು, ಇದೆಲ್ಲ ಇಮ್ಯೂನನ್ನು ಟ್ಯಾಪ್ ಮಾಡೋದು ಸಹಜವಾಗಿ ಟ್ಯಾಪ್ ಮಾಡೋದು. ಹಾಗಾಗಿ ವೈರಸ್ ಫೀವರ್ ಬಂದರೆ ಯಾರಿಗೂ ಏನೂ ತೊಂದರೆ ಆಗ್ತಾ ಇರಲಿಲ್ಲ. ಬಟ್ ಈಗಿನ ಜನ ಈ ಥರ ಹೆಲ್ತಿ ಫುಡ್ ಎಲ್ಲ ಮೇಂಟೈನ್ ಮಾಡಲ್ಲ, ಏನೇನೋ ತಿಂತಾರೆ, ಮ್ಯಾಗಿ ತಿಂತಾರೆ, ಪಿಜ್ಜಾ, ಬರ್ಗರ್ ತಿಂತಾರೆ. ಇದರಿಂದ ನಮ್ಗೆ ಇಮ್ಯೂನ್ ಹೆಂಗೆ ಡೆವಲಪ್ ಆಗುತ್ತೆ? ನಮ್ಮ ಆಹಾರ ಪದ್ಧತಿ ಕರೆಕ್ಟಾಗಿರ್ಬೇಕು. ಇನ್ನೊಂದು ಏನಪ್ಪ ಅಂದರೆ ಸ್ಲೀಪಿಂಗ್ ಪ್ಯಾಟ್ರನ್ನು, ಓಕೆ, ನಿದ್ದೆನಲ್ಲೇ ನಮಗೆ ಮ್ಯಾಕ್ಸಿಮಮ್ ಹೀಲಿಂಗ್ ಅನ್ನೋದು ಆಗೋದು. ಈಗಿನ ಎಷ್ಟೊಂದು ಜನ ನಿದ್ದೆನೇ ಮಾಡೋಲ್ಲ ಕರೆಕ್ಟಾಗಿ, ರಾತ್ರಿ ಎಲ್ಲ ಮೊಬೈಲ್ ನೋಡ್ಕೊಂಡಿರ್ತಾರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡಿರ್ತಾರೆ, ಹಗಲೊತ್ತಲ್ಲಿ ನಿದ್ದೆ ಮಾಡ್ತಾರೆ. ಸೊ ಇದೆಲ್ಲ ಏನಾಗುತ್ತೆ, ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳಾಗುತ್ತೆ, ಆರ್ಗನ್ಗಳು ಯಾವುದೋ ಟೈಮಲ್ಲಿ ಮಾಡೋ ಕೆಲಸ ಯಾವುದೋ ಟೈಮಲ್ಲಿ ಮಾಡುತ್ತೆ, ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತೆ. ಇದರಿಂದನೂ ಏನಾಗುತ್ತೆ, ನಮ್ಮ ಇಮ್ಯೂನ್ಗೆ ಅಫೆಕ್ಟ್ ಆಗಿಬಿಟ್ಟು ಈಸಿಯಾಗಿ ವೈರಸ್ ಅಟ್ಯಾಕ್ ಆದಾಗ ಅವ್ರಿಗೆ ವಿತ್ಸ್ಟ್ಯಾಂಡ್ ಮಾಡೋಕ್ಕಾಗಲ್ಲ. ಭಾಳ ಆಶ್ಚರ್ಯ ಆಗುತ್ತೆ, ಸೆಕೆಂಡ್ ವೇವ್ ಬಂದಾಗ 30 ವರ್ಷದವರೆಲ್ಲ ಸತ್ತೋಗಿದ್ದಾರೆ. 30 ವರ್ಷದವ್ರು ಆ್ಯಕ್ಚುಲಿ ಸಾಯಬಾರ್ದು, ಅವ್ರಿಗೆ ಇಮ್ಯೂನ್ ಭಾಳ ಸ್ಟ್ರಾಂಗ್ ಆಗಿರಬೇಕು, ಅಂಥವರು ಸತ್ತೋಗಿದ್ದಾರೆ ನೋಡಿ. ಇದೆಲ್ಲ ಕಾರಣ ಆಗ್ತದೆ. ಓಕೆ, ಈ ಕೊರೋನಾ ಸೋಂಕು ಬಂದಂತಹ ಸಂದರ್ಭದಲ್ಲಿ, ಕೊರೋನಾ ವೈರಸ್ ಅಟ್ಯಾಕ್ ಆದಂಥ ಸಂದರ್ಭ ಹೆಚ್ಚಾಗಿ ಉಸಿರಾಟದ ತೊಂದರೆ ಕಾಣಿಸ್ಕೊಂಡು ಬಿಡುತ್ತೆ. ಸೊ ಏನು ಕಾರಣ ಮೇಡಮ್? ಅದೇ ಈ ರೆಸ್ಪಿರೇಟರಿ ಸಿಸ್ಟಮ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿರಲ್ಲ. ಓಕೆ, ಒಂದು ಈ ಪಲ್ಯೂಷನ್ ತುಂಬ ಇದೆ ನೋಡಿ ಇವಾಗೆಲ್ಲ, ಗಾಳಿನಲ್ಲಿ ಪಲ್ಯೂಷನ್ ಇದೆ, ನೀರಿನಲ್ಲೂ ಪಲ್ಯೂಷನ್ ಇದೆ. ಸೊ ಏನಾಗುತ್ತೆ, ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಇರ್ಬೋದು ಮತ್ತು ಸೈನಸ್ಸು ಇವೆಲ್ಲ ಹಾಳಾಗಿರತ್ತೆ. ಯೋಗ ಮಾಡೋರೆಲ್ಲ ಇದು ಅನುಲೋಮ ವಿಲೋಮ ಎಲ್ಲ ಮಾಡ್ತಾರೆ ನೋಡಿ, ಅವ್ರಿಗೆಲ್ಲ ಅಷ್ಟು ತೊಂದರೆಗಳಾಗೋದಿಲ್ಲ. ಯಾರು ಈ ರೆಸ್ಪಿರೇಟರಿ ಸಿಸ್ಟಮ್ನ ಕ್ಲೀನಾಗಿ ಇಟ್ಕೊಂಡಿರಲ್ಲ, ಮತ್ತು ಹಾರ್ಟ್ ವೀಕ್ ಇರೋ ಅಂಥವ್ರು, ಓಕೆ, ಯಾರಿಗೆ ಹಾರ್ಟ್ ವೀಕ್ ಇರುತ್ತೆ, ಹಾರ್ಟ್ ಪಕ್ಕದಲ್ಲೇ ಈ ಲಂಗ್ಸ್ ಇರೋದು ನೋಡಿ. ಸೊ ಇಂಥವ್ರಿಗೆಲ್ಲ ಈ ರೆಸ್ಪಿರೇಟರಿ ಸಿಸ್ಟಮ್ ಬಹಳ ಈಸಿಯಾಗಿ ಎಫೆಕ್ಟ್ ಆಗಿಬಿಡತ್ತೆ. ಇದಿರ್ಬೋದು, ಅಥವಾ ಅಪ್ಪರ್ ರೆಸ್ಪಿರೇಟರಿ ಸಿಸ್ಟಮು, ಇವೆಲ್ಲ ಬಹಳ ಈಸಿಯಾಗಿ ತೊಂದರೆಗೆ ಒಳಗಾಗ್ತದೆ. ಓಕೆ, ಈ ಸಾಮಾನ್ಯವಾಗಿ ಈ ಕೊರೋನಾ ಸೋಂಕಿಗೆ ತುತ್ತಾದಂಥವರು ಹೆಚ್ಚಾಗಿ ಲೂಸ್ ಮೋಷನ್ ಕೂಡ ಆಗುತ್ತೆ ಅಂಥವ್ರಿಗೆ ಅನ್ನುವಂಥದ್ದು, ಅಂಥ ಒಂದು ಸಿಂಪ್ಟಮ್ಸ್ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಅಂಥವ್ರಿಗೆ ಯಾವ ರೀತಿ ಒಂದು ಟ್ರೀಟ್ಮೆಂಟನ್ನು ಕೊಡಬಹುದು? ಹೌದು ನೋಡಿ, ನಮಗೆ ವೈರಸ್ ಅನ್ನೋದು ಬರೀ ಫಿಸಿಕಲ್ ಬಾಡಿ ಅಲ್ಲ. ನಾನು ಮೊದಲೆಲ್ಲ ಹೇಳಿದ ಹಾಗೆ ನಮ್ಮ ಪ್ರಭಾವಳಿನಲ್ಲಿನೂ, ಓಕೆ, ನಮ್ಮ ಪ್ರಭಾವಳಿನಲ್ಲಿನೂ ಈ ಸೂಕ್ಷ್ಮ ಜೀವಿಗಳು ಇರ್ತವೆ, ವಾಸ ಮಾಡ್ತವೆ, ಗೊತ್ತಾಯ್ತಾ.
ಈ ಚಳಿಗಾಲ ಬಂದಾಗ ಅವು ಆ್ಯಕ್ಟಿವೇಟ್ ಆಗ್ತವೆ, ಮಿಕ್ಕಿ ಟೈಮಲ್ಲಿ ನಿದ್ರೆ ಮಾಡ್ತಾ ಇರ್ತವೆ, ಇನ್ಯಾಕ್ಟಿವ್ ಆಗಿ ಇರ್ತವೆ. ಸೊ ಈ ಪ್ರಭಾವಳಿಯಲ್ಲಿ ಯಾವಾಗ ಅವು ಆ್ಯಕ್ಟಿವೇಟ್ ಆಗುತ್ತೆ, ಮೊದಲನೇದಾಗಿ ಅಟ್ಯಾಕ್ ಮಾಡುವಂಥ ಚಕ್ರನೇ ಮಣಿಪುರ ಚಕ್ರ. ಓಕೆ, ಅಗ್ನಿ ತತ್ವವನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ, ಇಲ್ಲಿ ಯೆಲ್ಲೋ ಕಲರ್ ಇದೆ ನೋಡಿ, ಮಣಿಪುರ ಚಕ್ರ, ಡೈಜೆಸ್ಟಿವ್ ಸಿಸ್ಟಮ್ ರಿಲೇಟೆಡ್ ಚಕ್ರ. ಓಕೆ, ಇದು ಬರೀ ಡೈಜೆಷನ್ ಒಂದೇ ಅಲ್ಲ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಗ್ನಿ ಏನಿದೆ, ಯಾವುದೇ ರೀತಿ ಶಕ್ತಿಗಳನ್ನು ಬರ್ನ್ ಮಾಡೋವಂಥ ಕೆಪಾಸಿಟಿ ಪಂಚಭೂತಗಳಲ್ಲಿ ಒಂದು ಅಗ್ನಿ ತತ್ವಕ್ಕೆ ಇದೆ. ಸೊ ಫಿಸಿಕಲ್ ಲೆವೆಲ್ನಲ್ಲಿ ಯಾವುದೇ ಒಂದು ಗಲೀಜುಗಳಾದ್ರೂ ಈ ಅಗ್ನಿ ತತ್ವ ಬರ್ನ್ ಮಾಡಿ ಅದನ್ನೆಲ್ಲ ಶುದ್ಧ ಮಾಡುತ್ತೆ. ಇನ್ನೊಂದು ನೀರು, ಜಲತತ್ವ, ಇದು ನಮ್ಮಲ್ಲಿ ಇರತಕ್ಕಂಥ ಏನೋ ಒಂದು ಗಲೀಜುಗಳು ಏನಿದೆ ಅದನ್ನೆಲ್ಲ ಆಚೆ ಆಗ್ತದೆ. ಇದು ಬಿಟ್ಟರೆ ದೈವಶಕ್ತಿ, ಸ್ಪೇಸ್ ಎನರ್ಜಿ, ಆಕಾಶ ತತ್ವ ಅಂತ ಏನು ಹೇಳ್ತಾರೆ, ಇದು ನಮ್ಮ ಮನಸ್ಸನ್ನು, ಎಮೋಷನ್ಸ್ನೆಲ್ಲ ಪ್ಯೂರಿಫೈ ಮಾಡುತ್ತೆ. ಓಕೆ, ಸೊ ಈ ರೀತಿ ನಮ್ಮ ಪ್ರಭಾವಳಿಯಲ್ಲಿ ಯಾವಾಗ ವೈರಸ್ ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಆಗುತ್ತೆ, ಫಸ್ಟು ಅದ್ರ ಜೊತೆ ಫೈಟ್ ಮಾಡೋದೇ ಅಗ್ನಿ ತತ್ವ. ಸೊ ಅಗ್ನಿ ತತ್ವ ಯಾವಾಗ ಅಫೆಕ್ಟ್ ಆಗುತ್ತೆ, ಈ ಥರ ಫೈಟ್ ಮಾಡ್ತಾ ಇರುತ್ತೆ, ನಾನು ಫೈಟ್ ಮಾಡ್ತಾ ಇದ್ದೀನಿ ಅಂತ ಒಂದು ತೋರಿಸೋ ಸಿಂಪ್ಟಮೇ ಈ ವಾಮಿಟಿಂಗು ಮತ್ತು ಲೂಸ್ ಮೋಷನ್. ಸೊ ಹಾಗಾಗಿ ವೈರಸ್ಸು ನಮ್ಮ ಆರಾದಲ್ಲಿ ಅಟ್ಯಾಕ್ ಆದಾಗ ಮಣಿಪುರ ಚಕ್ರ ಓವರ್ ಆಗಿ ಫೈಟಿಂಗ್ ಮಾಡುತ್ತಲ್ಲ, ಫುಲ್ ಎನರ್ಜಿ ಹಾಕಿ ಫೈಟಿಂಗ್ ಮಾಡುತ್ತಲ್ಲ, ಅದ್ರ ಪರಿಣಾಮವಾಗಿ ನಮಗೆ ವಾಮಿಟಿಂಗು, ಲೂಸ್ ಮೋಷನ್ಸ್ ಎಲ್ಲ ಆಗ್ತದೆ. ಓಕೆ, ಸೊ ಯಾವ್ಯಾವ ರೀತಿ ಪ್ರಿಕಾಷನರಿ ಮೆಜರ್ಸ್ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ವೈರಸ್ ಬರ್ದಂಗೆ ಅಂತ? ಹೌದು, ಖಂಡಿತ. ಅದೇ ನಾನು ಹೇಳಿದಾಗೆ, ಯುದ್ಧ ಕಾಲ ಶಸ್ತ್ರಾಭ್ಯಾಸ ಮಾಡಿದ್ರೆ ಯಾವತ್ತೂ ಅದು ಸಕ್ಸಸ್ ಆಗಲ್ಲ. ಓಕೆ, ಪರಿಣಾಮವಾಗಿ ಇರೋಲ್ಲ. ಸೊ ಮನುಷ್ಯ ಇವಾಗೆಲ್ಲ ಹುಟ್ಟಿದಲ್ವಾ, ಅನಾದಿ ಕಾಲದಿಂದಲೂ ಹುಟ್ಟಿದ್ದಾನೆ. ನಮ್ಮ ಹಿರಿಯರೆಲ್ಲ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ಹೇಳಿನೇ ಅವರ ಲೈಫ್ ಸ್ಟೈಲೆಲ್ಲ ಚೇಂಜಸ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದನ್ನು ರೆಸ್ಪೆಕ್ಟ್ ಕೊಡಬೇಕು ನಾವು, ಅಲ್ವಾ? ಹಿಂದಿನ ಈಗ ನಾವು ಯಾವುದೋ ಒಂದು ಊರು ಗೊತ್ತಿರಲ್ಲ ನಮಗೆ, ಅಲ್ಲಿ ಹೋದಾಗ ಅಲ್ಲಿ ಪರಿಚಯ ಇರೋರಿಗೆ ಕೇಳ್ತೀವಿ, ಸರ್ ಈ ರೂಟ್ ಹೆಂಗೆ ಹೋಗೋದು, ಈ ರೂಟ್ ಹೆಂಗೆ ಹೋಗೋದು ಅಂತ ಫ್ರೆಂಡ್ಲಿ ಆಗಿ ಕೇಳ್ತೀವಿ, ಅಲ್ವಾ? ಸೊ ಅದೇ ಥರ ನಮ್ಮ ಹಿರಿಯರು ಅವರ ಅನುಭವಗಳನ್ನು ಏನು ಹೇಳಿರ್ತಾರೆ ಅದನ್ನು ಕೆಲವೊಮ್ಮೆ ನಾವು ರೆಸ್ಪೆಕ್ಟ್ ಕೊಡಬೇಕಾಗ್ತದೆ. ಓಕೆ, ಸೊ ಹಾಗಾಗಿ ಪ್ರಿವೆಂಟಿವ್ ಮೆಷರ್ಸು ನಮ್ಮ ಹಳೆ ಕಾಲದಿಂದಲೂ ಏನಿದೆ ಅದೆಲ್ಲ ಬಹಳ ಉಪಯುಕ್ತವಾಗದ್ದು. ಈ ನಲ್ಲಿಕಾಯಿ ತುಳಸಿ ತಿನ್ನೋದು, ತಿನ್ನಲಿಕ್ಕೆ ಬೇಜಾರು ಅಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಆಮೇಲೆ ಈ ಕ್ಯಾನ್ಸರ್ ಪೇಷಂಟ್ಸು ಸ್ವಲ್ಪ ಸೆನ್ಸಿಟಿವ್ ಇರ್ತಾರೆ, ಅಂಥವರಾದರೆ ಅದನ್ನು ಸ್ವಲ್ಪ ಬಾಯ್ಲ್ ಮಾಡಿ ಕುಡಿಬೋದು ಹಸಿ ಕುಡಿಯೋದಕ್ಕಿಂತ. ಸೊ ಇದು ಮಾಡಿದಾಗ ನಮ್ಮ ಶರೀರದಲ್ಲಿ ಈ ಕಫ ಎಲ್ಲ ಉತ್ಪತ್ತಿ ಆಗೋದಿಲ್ಲ. ಈ ಕಫ ಉತ್ಪತ್ತಿ ಆಗೋದ್ರಿಂದಲೇ ನಮಗೆ ಉಸಿರಾಟದಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳೋದು. ಸೊ ಅದೆಲ್ಲ ಮಾಡಬೇಕು, ಆಯಿತಾ? ಮತ್ತು ಅನುಲೋಮ ವಿಲೋಮ ಮಾಡೋದು ಬಹಳ ಒಳ್ಳೆಯದು, ಸೈನಸ್ಸು ಸ್ಟ್ರಾಂಗ್ ಆಗಿರುತ್ತೆ. ಈ ಸೈನಸ್ ವೀಕ್ ಇದ್ದಾಗ್ಲೂ ವೈರಸ್ ಈಸಿಯಾಗಿ ನಮ್ಮ ಮೂಗೊಳಗಿಂದ ಹೋಗ್ತದೆ. ಸೊ ಇದೆಲ್ಲ ಬೇಸಿಕ್ ಥಿಂಗ್ಸು. ನಾನು ನೋಡಿರೋ ಹಾಗೆ ರೇಖಿ ಸೆಲ್ಫ್ ಹೀಲಿಂಗ್ ಕಲ್ತ್ರೆ ಮಾತ್ರ ಸೂಪರಾಗಿ ವರ್ಕ್ ಮಾಡುತ್ತೆ. ಯಾಕೆಂದರೆ ರೇಖಿ ನಮ್ಮ ಇಮ್ಯೂನ್ ಸಿಸ್ಟಮ್ನ ಯಾವಾಗಲೂ ಹೈಟಾಗಿ ಇಟ್ಟಿರುತ್ತೆ. ನಮ್ಮ ಹತ್ರ ವೈರಸ್ ಬರ್ತಾ ಇದ್ದಂಗೆ ರಪ್ ಅಂತ ಎತ್ತಿ ಆಚೆ ಬಿಸಾಕ್ಬಿಡುತ್ತೆ, ಅಷ್ಟೊಂದು ಪವರ್ ಇದೆ ರೇಖಿನಲ್ಲಿ. ಸೊ ಹಾಗಾಗಿ ರೇಖಿ ಸೆಲ್ಫ್ ಹೀಲಿಂಗ್ ಕಲ್ತ್ಕೊಂಡು ಎವ್ರಿ ಡೇ ನಮ್ಮ 7 ಚಕ್ರಗಳನ್ನು ರಿಜುವನೇಟ್ ಮಾಡ್ತಾ ಬಂದರೆ ಅವತ್ತಿಂದ ಗಲೀಜು ಅವತ್ತೇ ಕ್ಲೀನ್ ಮಾಡಿ ತೆಕ್ಕೊಬೇಕು ನಾವು. ಇವಾಗ ಹೇಗೆ ಡೈಲಿ ಸ್ನಾನ ಮಾಡೋದ್ರಿಂದ ನಮ್ಮ ಬಾಡಿ ಮೇಲಿರೋ ಬ್ಯಾಕ್ಟೀರಿಯಾ ಎಲ್ಲ ಹೋಗ್ತದೆ, ಅದೇ ರೀತಿ ನಾವು ರೇಖಿಯನ್ನು ಮಾಡ್ಕೊಂಡಾಗ ನಮ್ಮ ಪ್ರಭಾವಳಿಯಲ್ಲಿ ಇರ್ಬೋದು, ನಮ್ಮ ಸೂಕ್ಷ್ಮ ಶರೀರಗಳಲ್ಲಿರ್ಬೋದು, ಚಕ್ರಗಳಲ್ಲಿರ್ಬೋದು, ಇವುಗಳಲ್ಲೂ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಆಚೆ ಹಾಕ್ಬೋದು ನಾವು. ಈಗ ಮಡಿ ಥರ ನಾವು ಇರ್ಲಿಕ್ಕಾಗಲ್ಲ, ಎಲ್ಲ ಕಡೆ ಮೂವ್ ಆಗ್ತಾ ಇರ್ತೀವಿ, ಆವಾಗ ಯಾವುದಾನ ವೈರಸ್ ಬ್ಯಾಕ್ಟೀರಿಯಾ ಬಂದು ಸೇರ್ಕೋತಾನೆ ಇರ್ತವೆ ನಮ್ಮ ಪ್ರಭಾವಳಿ ಒಳಗಡೆ. ಬರೀ ಫಿಸಿಕಲ್ ಬಾಡಿ ಒಳಗೆ ಅಲ್ಲ, ಪ್ರಭಾವಳಿ ಒಳಗೂ ಬಂದು ಸೇರ್ಕೊಳ್ತವೆ. ಸೊ ಅವುಗಳನ್ನೆಲ್ಲ ನಾವು ದೂರ ಇಡಬೇಕು ಅಂದರೆ ಪ್ರತಿದಿನ ಸ್ಪಿರಿಚುವಲ್ ಎನರ್ಜಿ ಚೆನ್ನಾಗಿ ತೊಗೊಳ್ಬೇಕು ನಮ್ಮ ಚಕ್ರಗಳ ಒಳಗಡೆ. ಅದಕ್ಕೆ ದಿ ಬೆಸ್ಟು ಅಂದರೆ ರೇಖಿ. ನಾನು ನೋಡಿರೋ ಹಾಗೆ ಈ ಕರೋನಾ ಪೇಷಂಟು ಎಸ್ಪೆಷಲಿ ICUನಲ್ಲಿ ಇರ್ತಾರೆ ನೋಡಿ, ಅವ್ರಿಗೆಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತದೆ ಗೊತ್ತಾ ರೇಖಿ. ಇನ್ನೇನು ಹೋಗ್ಬಿಡ್ತಾರೆ ಅನ್ನೋ ಸ್ಟೇಟಲ್ಲಿ ಇದ್ದರು ಕೆಲವೊಂದು ಪೇಷಂಟ್ಗಳು. ನಮಗೆ ರಿಕ್ವೆಸ್ಟ್ ಬಂದಾಗ ರೇಖಿ ಪಾಸ್ ಮಾಡಿದರೆ ವಿತಿನ್ 3 ಡೇಸು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದರು. ಈ ಥರ ಎಲ್ಲ ಮಿರಾಕಲ್ಸ್ ಆಗಿದೆ. ಸೊ ನೋಡಿ, ಎಮರ್ಜೆನ್ಸಿ ಪೇಷಂಟ್ಗೆ ಅಷ್ಟು ವರ್ಕ್ ಆಗಿರುವಾಗ ನಾವು ಆರೋಗ್ಯವಾಗಿರೋರು ಡೈಲಿ ಮಾಡಿಕೊಂಡ್ರೆ ನಮ್ಗೆ ಇನ್ನೂ ಎಷ್ಟು ಎಫೆಕ್ಟಿವ್ ಆಗಿ ಅದು ಕೆಲಸ ಮಾಡ್ಬೋದು. ಈ ಕೊರೋನಾ ಸಂದರ್ಭದಲ್ಲಿ ಎಷ್ಟು ಮಂದಿ ಹಿಂದೆ ಮೊದಲ ಅಲೆ 2ನೇ ಅಲೆಯ ಸಂದರ್ಭದಲ್ಲಿ ಆಸ್ಮಾ ಪೇಷಂಟ್ಗಳಿಗೆ ಹೆಚ್ಚಾಗಿ ಸೋಂಕು ಬಾಧಿಸಿ ಸಾವನ್ನಪ್ಪಿದಂಥ
ಉದಾಹರಣೆಗಳು ಸಾಕಷ್ಟಿದೆ. ಹಾಗಾಗಿ ಆಸ್ಮಾ ಪೇಷಂಟ್ಗಳ ಮೇಲೆ ಹೆಚ್ಚಿನ ಗಂಭೀರ ಪರಿಣಾಮವನ್ನು ದುಷ್ಪರಿಣಾಮವನ್ನು ಬೀರಿದ್ದುಂಟು. ಹಾಗಾಗಿ ಈ ಆಸ್ಮಾ ಪೇಷಂಟ್ಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಕೊರೋನಾ ಸೋಂಕು ಅನ್ನೋದರ ಕುರಿತಾಗಿ ನಾವು ಮಾತನಾಡ್ತಾ ಹೋಗ್ತೀವಿ. ಒಂದಷ್ಟು ಬೈಟ್ಸ್ ಇದೆ, ಕೇಳೋಣ ಏನು ಹೇಳ್ತಾರೆ ಅಂತ. ನನಗೆ ವೀಸಿಂಗ್ ಪ್ರಾಬ್ಲಮ್ ಇತ್ತು. ನಾನು ಏಕೆ ಕ್ಲಾಸಿಗೆ ಬಂದುಬಿಟ್ಟು ದೀಕ್ಷೆ ತೊಗೊಂಡಾದ್ಮೇಲೆ ಒಂದು 3 ಡೇಸಿಂದ ನನಗೆ ವೀಸಿಂಗ್ ಪ್ರಾಬ್ಲಮ್ ಕಡಿಮೆ ಆಗ್ತಾ ಇದೆ, ನನಗೆ ಅನ್ನಿಸ್ತಾ ಇದೆ. ನಾನು ಡೈಲಿ ನೆಬ್ಲೈಜೇಷನ್ ತೊಗೊಬೇಕಾಗಿತ್ತು ಆ್ಯಕ್ಚುಲಿ. ಇವಾಗ ನೆಬ್ಲೈಜೇಷನ್ ತೊಗೊತಾ ಇಲ್ಲ, ನಾನು ಕಡಿಮೆ ಆಗಿದೆ. I am R. Vijay Lakshmi, a very chronic asthma patient. I was admitted in a very critical stage in the hospital. The doctor said I was no more. They put me on the ventilator. It was a very troublesome moment. At that time, my husband contacted Mr. Vijay Lakshmi for healing me. She healed me a lot, and my recovery was really great. I had definitely improved by her healing. I got some enthusiasm and some interest in life, and I felt really I can be cured. So the energy was more. I healed faster, and I came out of the ICU after 10 days and really recovered a lot because of her healing. Today I'm okay. I'm completely alright, but little problems are there. Really, it is helping a lot. It is doing, not, they say words are not miracles, but it is really happening. So I am very pleased with her treatment. So kindly take it as a message, or as a whatever you like, you can take it. It's not false, it is really true. You can also feel it and take the healing of Vijay Lakshmi and be cured with. You can take medicines also, but you will be healed faster. You will definitely get the strength to be healed faster. That's all. Okay. ಮೇಡಮ್, ಈ ಕೊರೋನಾ ಪೇಷಂಟ್ಗಳು ಹೆಚ್ಚಾಗಿ ಆಸ್ಮಾ ಹೊಂದಿರುವಂಥವರೇ ಸಾವನ್ನಪ್ಪಿದಂಥ ನಿದರ್ಶನಗಳು ಸಾಕಷ್ಟಿದೆ, ನಮ್ಮ ಕಣ್ಮುಂದೆ ಇದೆ. ಯಾಕೆ ಆಸ್ಮಾ ಇದ್ದಂಥವ್ರ ಮೇಲೆ ಹೆಚ್ಚು ದುಷ್ಪರಿಣಾಮವನ್ನು ಸೋಂಕು ಬೀರುವಂಥದ್ದು, ಅತಿ ಬೇಗ ಅಟ್ಯಾಕ್ ಆಗುವಂಥದ್ದು ಯಾಕೆ ಅಂತ? ನೋಡಿ, ಆಸ್ಮಾ ಬರೋದೇ ನಾವು ಎಮೋಷ್ನಲಿ ಬಹಳ ನೊಂದಿದ್ರೆ, ಜೀವನದಲ್ಲಿ ಅಯ್ಯೋ ಯಾಕಪ್ಪ ಬದುಕಿದ್ದೀನಿ ಅನ್ನೋ ಥಾಟ್ ಇರುತ್ತೆ ಅವ್ರಿಗೆ. ಅವ್ರು ಇಲ್ಲ ಅಂತಾರೆ, ಬಟ್ ಯಾವುದೋ ಒಂದು ಟೈಮಲ್ಲಿ ಅವ್ರಿಗೆ ಒಂದು ಕಹಿ ಅನುಭವ ಆಗಿಬಿಟ್ಟಿರುತ್ತೆ ಜೀವನದಲ್ಲಿ. ನಾನು ಯಾಕಾದರೂ ಬದುಕಿದ್ದೀನೋ, ದೇವರೇ ನನ್ನ ಆದಷ್ಟು ಬೇಗ ತೊಗೊಂಡೋಗಪ್ಪ, ಈ ರೀತಿ ಎಲ್ಲ ಅವ್ರು ಥಾಟ್ ಜನ್ರೇಟ್ ಮಾಡಿರ್ತಾರೆ ಫಸ್ಟೇ. ಯಾರು ನನ್ನ ಪ್ರೀತಿಸೋರಿಲ್ಲ, ನಾನು ಯಾಕೆ ಬದುಕಬೇಕು, ಈ ರೀತಿ ಎಲ್ಲ ಭಾವನೆಗಳು ನಮಗೆ ಬರುತ್ತೆ. ಮನುಷ್ಯ ಸಹಜವಾಗಿ ಕಷ್ಟಗಳು ಬಂದಾಗ ಆ ರೀತಿ ಥಾಟ್ಗಳು ಬರುತ್ತೆ. ಸೊ ಅದೇನಾಗುತ್ತೆ, ನಮ್ಮ ಹಾರ್ಟ್ ಚಕ್ರದಲ್ಲಿ ಹೋಗಿ ಡೆಪಾಸಿಟ್ ಆಗಿರುತ್ತೆ ಹೆಚ್ಚಾಗಿ ಭಾವನೆಗಳು. ಸೊ ಈ ಥರ ಕರೋನಾ ಅಟ್ಯಾಕ್ ಆದಾಗ ಆ ಭಾವನೆಗಳೇನು ಮಾಡುತ್ತೆ, ನಮಗೆ ಇಮ್ಯೂನ್ ಸರಿಯಾಗಿ ವರ್ಕ್ ಮಾಡಲಿಕ್ಕೆ ಬಿಡೋದಿಲ್ಲ. ನಾನು ಅದಕ್ಕೆ ಹೇಳಿದ್ದು ಎಮೋಷನ್ಸ್ನ ಆದಷ್ಟು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅಂತ. ಸೊ ಯಾವಾಗ ಹಾರ್ಟ್ ಚಕ್ರ ಎಫಿಷಿಯೆಂಟಾಗಿ ಕೆಲಸ ಮಾಡೋದಿಲ್ಲ, ಕರೋನಾ ಡಾಮಿನೇಟ್ ಆಗಿಬಿಡತ್ತೆ. ಕರೋನಾ ಡಾಮಿನೇಟ್ ಆಗಿಬಿಟ್ಟು ಅದ್ರದ್ದು ಪ್ರಭಾವ ತಡೆಯೋಕ್ಕಾಗ್ದೇ, ವಿತ್ಸ್ಟ್ಯಾಂಡ್ ಮಾಡೋಕ್ಕಾಗ್ದೇ ಅವ್ರು ಸತ್ತೋಗ್ತಾರೆ. ಅದನ್ನೇ ನಮಗೆ ವಿಲ್ ಪವರ್ ಬಹಳ ಚೆನ್ನಾಗಿದ್ದು. ಕರೋನಾ ಅಟ್ಯಾಕ್ 80% ಅಲ್ಲ 90% ಲಂಗ್ಸಲ್ಲಿ ಫಿಲಪ್ ಆಗಿರಲಿ. ನಮ್ಮ ವಿಲ್ ಪವರ್ ಚೆನ್ನಾಗಿದ್ದು, ನಾನು ಬದುಕಲೇಬೇಕು ಅನ್ನೋ ಒಂದು ಮನೋಭಾವ ಯಾರಿಗಿರುತ್ತೆ ಅವ್ರು ಖಂಡಿತ ಅದರಿಂದ ಆಚೆ ಬರ್ತಾರೆ. ಸೊ ಹಾಗಾಗಿ ಎಮೋಷನ್ಸ್ನ ನಾವು ಹೀಲ್ ಮಾಡ್ಕೊಳ್ಬೇಕು. ಎಸ್ಪೆಷಲಿ ಈ ವೈರಸ್ನ ಆ್ಯಕ್ಚುಲಿ ಎಲ್ಲರೂ ಬೈತಾರೆ. ವೈರಸ್ಸು ನಾನು ನೋಡಿರೋಂಗೆ ಯಾಕೆ ಅಟ್ಯಾಕ್ ಆಗುತ್ತೆ ಅಂದರೆ, ನಾನು ಬದುಕಿದ್ದೇನು ಪ್ರಯೋಜನ ಅನ್ನೋ ಭಾವನೆ ಯಾರಲ್ಲಿ ಇರ್ತದೆ, ಆಯಿತಾ, ಪ್ರಯೋಜನ ಇಲ್ಲ, ಭೂಮಿ ಮೇಲೆ ನಾನು ಬದುಕಿರೋದು ವೇಸ್ಟ್, ಈ ರೀತಿ ಭಾವನೆಗಳಿದೆಯಲ್ಲ ಅದು ವೈರಸ್ನ ಅಟ್ರಾಕ್ಟ್ ಮಾಡುತ್ತೆ. ಯಾರಿಗೆ ರಿಸೆಂಟ್ಮೆಂಟ್ ಇರುತ್ತೆ ಅವ್ರಿಗೆ ಬ್ಯಾಕ್ಟೀರಿಯಾ ಅಟ್ರಾಕ್ಟ್ ಆಗುತ್ತೆ. ಒಂದೊಂದು ಭಾವನೆಗೂ ಒಂದೊಂದು ಜೀವಿ ಅಟ್ರಾಕ್ಟ್ ಆಗುತ್ತೆ. ಅವುಗಳು ಯಾಕೆ ಬರುತ್ತೆ ಅಂದರೆ ಕ್ಲೆನ್ಸ್ ಆಗಲಿಕ್ಕೆ. ಓಕೆ, ಸೊ ವೈರಸ್ಸು ಬಂದು ಇವಾಗ ಕಂಪ್ಯೂಟರ್ಗೆ ಹೇಗೆ ವೈರಸ್ ಬಂದಾಗ ಆ್ಯಂಟಿವೈರಸ್ ಪ್ರತಿ ವರ್ಷ ಅಪ್ಡೇಟ್ ಮಾಡ್ತಿರ್ತಾರೆ ನೋಡಿ, ಅದೇ ಥರ ಈ ವೈರಸ್ ಬಂದರೆ ನಮಗೆ ಭಾರಿ ಒಳ್ಳೆಯದು. ಸೈಂಟಿಫಿಕಲಿ ವೈರಸ್ ಅಟ್ಯಾಕ್ ಆಗೋದು ಭಾರಿ ಒಳ್ಳೆಯದು. ಯಾಕೆಂದರೆ ಹೊಸ ಆ್ಯಂಟಿಬಾಡೀಸ್ ನಮ್ಮ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ನೀವು ವೈರಲ್ ಫೀವರ್ ಬಂದು 4th ಡೇ ನೋಡಿ ನಮ್ಮ ಬಾಡಿ ಫುಲ್ಲು ರಿಜೋನೇಟ್ ಆಗಿರುತ್ತೆ, ಯಾಕಂದರೆ ಹೊಸ ಆ್ಯಂಟಿಬಾಡೀಸು ಪ್ರೊಡ್ಯೂಸ್ ಆಗಿರುತ್ತೆ. ಬಟ್ ಏನು ಅಂತಂದರೆ ಈ ರೀತಿ ಬಹಳ ಕ್ರಿಟಿಕಲ್ ಸ್ಟೇಟಲ್ಲಿ ಇರ್ತಾರಲ್ಲ, ಅಂದರೆ ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರೋರು, ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿರೋರು, ಡಯಾಬಿಟೀಸ್ ಇರೋರು, ಕ್ಯಾನ್ಸರ್ ಪೇಷಂಟ್ಸು, ಯಾರಿಗೆ ಇಮ್ಯೂನ್ ಬಹಳ ಲೋ ಇರುತ್ತೆ, ಬಹಳ ಆರ್ಗನ್ ಫೇಲ್ಯೂರ್ ಕಂಡೀಷನಲ್ಲಿ ಇರ್ತಾರೆ,
ಅಂಥವರಿಗೆ ಮಾತ್ರ ಈ ವೈರಸ್ದು ಪ್ರಭಾವ ತಡಿಲಿಕ್ಕಾಗಲ್ಲ. ಬಟ್ ಆ ಥರ ಪೇಷಂಟ್ಗಳಿಗೂ ಆ ಟೈಮಲ್ಲಿ ರೇಖಿ ಕೊಟ್ಟಾಗ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ರೇಖಿ. ಬಟ್ ತುಂಬ ಜನ ಏನು ಮಾಡಿಬಿಡ್ತಾರೆ, ಇನ್ನೇನು ಡಾಕ್ಟ್ರ್ ಆಗಲ್ಲ ಅಂತ ಕೈ ಎತ್ಬಿಟ್ಟು ಪೇಷಂಟ್ ಇನ್ನೇನು ಮೇಲಕ್ಕೆ ಹೋಗೋ ಕಂಡೀಷನಲ್ಲಿ ಇರ್ತಾರೆ, ಆವಾಗ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಭಾಳ ಬೇಜಾರಾಗ್ಬಿಡುತ್ತೆ ಅವಾಗ ನಮಗೆ. ಸೊ ಕರೋನಾ ಅಟ್ಯಾಕ್ ಆಗಿದೆ ಅಂತ ತಕ್ಷಣವೇ ಈ ಥರ ಯಾರು ಬಹಳ ಕ್ರಿಟಿಕಲ್ ಪೇಷಂಟ್ಗಳಿರ್ತಾರೆ, ಕರೋನಾ ಅಟ್ಯಾಕ್ ಆಗಿದ ತಕ್ಷಣವೇ ನಮಗೆ ಇನ್ಫಾರ್ಮ್ ಮಾಡಿಬಿಟ್ರೆ ಇಮಿಡಿಯೇಟಾಗಿ ನಾವು ಹೀಲಿಂಗ್ ಮಾಡ್ಕೊಂಡು ಹೋದರೆ ಅವ್ರಿಗೆ ಸಾವು ಆಗೋದೇ ಇಲ್ಲ, ಫೈಟ್ ಮಾಡಿ ಈಸಿಯಾಗಿ ಆಚೆ ಬರ್ತಾರೆ. ಈಗ ವ್ಯಕ್ತಿಯನ್ನ ಸೋಂಕಿತ ವ್ಯಕ್ತಿಯನ್ನ ಮುಟ್ಟಿದ್ರೇ ಸೋಂಕು ಹರಡುತ್ತೆ ಅನ್ನುವಾಗ ನೀವು ಹೀಲಿಂಗ್ ಹೇಗೆ ಮಾಡ್ತೀರಾ ಮೇಡಮ್? ಅದೊಂದು ಚಾಲೆಂಜಿಂಗ್ ಅಲ್ವಾ ನಿಮಗೆ ಅಂತ? ಇಲ್ಲ, ಸೋಂಕಿತ ವ್ಯಕ್ತಿ ಹಾಸ್ಪಿಟ್ಲಲ್ಲಿ ಇರ್ತಾರಲ್ವ, ಓಕೆ, ಅವ್ರದ್ದು ಫೋಟೋ ತಗೊಂಡು ನಾವು ಹೀಲ್ ಮಾಡಿ, ಫೋಟೋ ಮೂಲಕನೂ ಹೀಲಿಂಗ್ ಮಾಡಬಹುದು. ಹೌದು, ಗುಣಪಡಿಸಬಹುದು. ಅವರು ಮನೆಗಳಲ್ಲಿ ಇರ್ತಾರೆ, ಅವರು ಐಸೋಲೇಷನ್ ಆಗಿ ಇರ್ತಾರೆ, ಹಾಸ್ಪಿಟಲ್ಗಳಲ್ಲಿ ಅಡ್ಮಿಟ್ ಆಗಿರ್ತಾರೆ, ಅವ್ರದ್ದು ಫೋಟೋ ತಗೊಂಡು ಆನ್ಲೈನಲ್ಲಿ ಹೀಲಿಂಗ್ ಮಾಡೋದು. ಓಕೆ, ಈಗ ಕೊರೋನಾ ಸೋಂಕು ಬಂದು ಹೋದ ನಂತರ ವ್ಯಕ್ತಿಯ ಮೇಲಾಗುವಂಥ ದುಷ್ಪರಿಣಾಮಗಳು ಏನೇನಿರುತ್ತೆ ಮೇಡಮ್? ಅಯ್ಯೋ, ಬಹಳ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಕರೋನಾ ಬಂದು ಹೋದ್ಮೇಲೆ ಅದೊಂದು ಮರುಜೀವ ಬಂದ ಹಾಗೆ. ಓಕೆ, ಸೊ ನರ್ವಸ್ ಸಿಸ್ಟಮ್ ಬಹಳ ಹಾಳಾಗ್ಬಿಟ್ಟಿರುತ್ತೆ ಕರೋನಾ ಬಂದು ಹೋದ್ಮೇಲೆ. ಮತ್ತು ಹಾರ್ಟಿಗೆ ಬಹಳ ಎಫೆಕ್ಟ್ ಆಗಿರುತ್ತೆ, ಯಾಕಂದರೆ ಫುಲ್ ಸ್ಟ್ರೆಂತಲ್ಲಿ ಫೈಟ್ ಮಾಡಿರುತ್ತೆ ಹಾರ್ಟು. ಸೊ ಇಮ್ಯೂನ್ ಬಹಳ ಡ್ರೈನ್ ಔಟ್ ಆಗಿಬಿಟ್ಟಿರುತ್ತೆ, ತುಂಬ ಫೈಟ್ ಕೊಟ್ಟಿರೋದ್ರಿಂದ ನಮ್ಮ ಇಮ್ಯೂನ್ ಸಿಸ್ಟಮು ತುಂಬ ಡ್ರೈ ಆಗಿಬಿಟ್ಟಿರುತ್ತೆ, ಡ್ರೈನ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಕರೋನಾ ಬಂದು ಹೋದ್ಮೇಲೆ ಹುಡುಗಾಟ ಆಡಬಾರ್ದು. ಒಂದಷ್ಟು ದಿನ ಅವರು ಮನೆಯಲ್ಲೇ ಇದ್ಕೊಂಡು ಚೆನ್ನಾಗಿ ಹಣ್ಣುಗಳು ತಗೊಳ್ಳೋದು, ರೇಖಿ ಮಾಡ್ಕೊಳ್ಳೋದು, ನೀರು ಚೆನ್ನಾಗಿ ಕುಡಿಬೇಕು ಎಸ್ಪೆಷಲಿ, ಯಾಕಂದರೆ ಡಿಹೈಡ್ರೇಟ್ ಆಗಿಬಿಟ್ಟಿರುತ್ತೆ ನಮ್ಮ ಇಮ್ಯೂನ್ ಸಿಸ್ಟಮ್ ಬಾಡಿ ಜೊತೆ ಹೋರಾಡಿ ಮತ್ತು ಬೇಡದಿರೋ ಎಲಿಮೆಂಟ್ಸ್ ಎಲ್ಲ ವಾಟರ್ ಮೂಲಕ ಎಲ್ಲ ಆಚೆ ಹೋಗ್ತದಲ್ಲ, ಹಾಗಾಗಿ ಡಿಹೈಡ್ರೇಟ್ ಆಗಿಬಿಟ್ಟಿರುತ್ತೆ ತುಂಬ. ಹಾಗಾಗಿ ಚೆನ್ನಾಗಿ ನೀರು ಕುಡಿಬೇಕು ಕರೋನಾ ಬಂದು ಹೋದ್ಮೇಲೆ. ಮತ್ತು ಹಾರ್ಟಿಗೆ ಬಹಳ ಎಫೆಕ್ಟ್ ಆಗಿರುತ್ತೆ. ಸೊ ಚೆನ್ನಾಗಿ ಮಲ್ಕೊಂಡು ರೆಸ್ಟ್ ಮಾಡೋದು ತುಂಬ ಒಳ್ಳೆಯದು ಕರೋನಾ ಬಂದು ಹೋದ್ಮೇಲೆ. ಬ್ರೈನ್ಗೆ ತುಂಬ ಎಫೆಕ್ಟ್ ಆಗಿರುತ್ತೆ. ನಾನು ನೋಡಿರೋ ಹಾಗೆ ಲಂಗ್ಸ್ ಬಹಳ ತೊಂದರೆಗೆ ಒಳಗಾಗೋದಲ್ಲದೆ ನಮ್ಮ ಬ್ರೈನಲ್ಲೂ ಬಹಳ ಅಫೆಕ್ಟ್ ಆಗಿರುತ್ತೆ. ಬ್ರೈನ್ ಸಿಸ್ಟಮ್ಗಳು ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿರುತ್ತೆ. ಸೊ ಅದೊಂದು ಲೆವೆಲಿಗೆ ಮತ್ತೆ ಒರಿಜಿನಲ್ ಫಂಕ್ಷನಿಗೆ ಬರಬೇಕು ಅಂದರೆ ಅದು ಎಷ್ಟೋ ಟೈಮ್ ಹಿಡಿಯುತ್ತೆ. ಯಾಕಂದ್ರೆ ಕೊರೋನಾ ಸೋಂಕು ಬಂದಾಗ ವ್ಯಕ್ತಿಯ ಮಾನಸಿಕ ಸ್ಥಿತಿ ಕೂಡ ತುಂಬಾನೇ ಹದಗೆಟ್ಟೋಗಿರುತ್ತೆ. ತುಂಬಾ ಭಯ ಬಿದ್ದಿರ್ತಾರೆ, ಏನಾಗ್ಬಿಡ್ತೋ, ಸತ್ತೋಗ್ಬಿಡ್ತೀನಿ ಅಂತಾನೆ ಎಷ್ಟೋ ಜನ ಸತ್ತೋಗಿರ್ತಾರೆ. ಹೌದು, ತುಂಬಾ ಜನ ಕರೋನಾ ಆದ್ಮೇಲೆ ನಾನು ಅಟೆಂಡ್ ಮಾಡ್ತಿರೋ ಪೇಷಂಟ್ಗಳಲ್ಲೆಲ್ಲ ಆಂಗ್ಸೈಟಿ ಡಿಸಾರ್ಡರ್, ಹೈ ಲೆವೆಲ್ ಆಂಗ್ಸೈಟಿ ಡಿಸಾರ್ಡರ್ ಕ್ರಿಯೇಟ್ ಆಗಿದೆ, ಆಮೇಲೆ ಡಿಪ್ರೆಷನ್ ಕ್ರಿಯೇಟ್ ಆಗಿದೆ. ಈ ಕರೋನಾ ಬಂದ ಪೇಷಂಟ್ಗಳಿಗೆಲ್ಲ ಹೈ ಲೆವೆಲ್ ಆಂಗ್ಸೈಟಿ ಡಿಸಾರ್ಡರ್ ಮತ್ತು ಡಿಪ್ರೆಷನ್ ಈ ಥರದ ತೊಂದರೆಗಳೆಲ್ಲ ಬಂದಿದೆ. ಸೊ ಬ್ರೈನ್ ಇಲ್ಲಿ ರಿಜ್ಯೂನೇಟ್ ಆಗೋದು ಭಾರಿ ಇಂಪಾರ್ಟೆಂಟು. ಯಾಕೆಂದರೆ ಬ್ರೈನ್ ಕ್ವಾಲಿಟಿ ಹಾಳಾಗೋಯ್ತು ಅಂತಂದರೆ ಮುಂದೆ ಅವ್ರಿಗೆ ಸದಾಕಾಲ ಹೆಲ್ತ್ ಇಶ್ಯೂಸ್ ಕಂಟಿನ್ಯೂಸ್ ಆಗಿ ಬರ್ತಾನೇ ಇರುತ್ತೆ. ಸೊ ಹಾಗಾಗಿ ಕರೋನಾ ಬಂದು ಹೋದ್ಮೇಲೆ ರೇಖಿ ಕಲ್ತ್ಕೊಳ್ಳೋದು ತುಂಬ ಒಳ್ಳೆಯದು. ಕರೋನಾ ಬರೋಕ್ಕಿಂತ ಮುಂಚೆ ಕಲ್ತ್ರೆ ಇನ್ನೂ ಒಳ್ಳೆಯದು, ಯಾಕಂದರೆ ವಿ ಕ್ಯಾನ್ ಪ್ರಿವೆಂಟ್. ಕರೋನಾ ಬರ್ದಿರೋ ಹಾಗೆ ಪ್ರಿವೆಂಟ್ ಮಾಡ್ಬೋದು ನಾವು. ಓಕೆ, ಫೈನ್. ಹಾಗಾದರೆ ಈ ಕೊರೋನಾ ಬರದ ಹಾಗೆ ಸೊ ಏನೆಲ್ಲ ರೇಖಿ ಚಿಕಿತ್ಸೆ ಮೂಲಕ ಪರಿಣಾಮಕಾರಿಯಾಗಿ ಗುಣಪಡಿಸೋದಕ್ಕೆ ಸಾಧ್ಯ? ಅಂಥ ಪರಿಣಾಮಕಾರಿ ಒಂದು ಹೀಲಿಂಗ್ ಯಾವ ರೀತಿ ಮಾಡ್ತೀರಾ ನೀವು? ಒಂದು ಸಹಸ್ರಾರ ಚಕ್ರ ಚೆನ್ನಾಗಿ ಹೀಲ್ ಮಾಡ್ಕೊಳ್ಬೇಕು. ಯಾಕಂದರೆ ಇದು ಸ್ಪಿರಿಚುವಲ್ ಎನರ್ಜಿ ಬರೋವಂಥ ಜಾಗ, ದೈವ ಕೃಪೆ, ದೈವಶಕ್ತಿ, ಗುರು ಅನುಗ್ರಹ ಇದೆಲ್ಲ ಬರೋವಂಥ ಜಾಗ. ಇದನ್ನು ಕ್ಲೀನಾಗಿ ಇಟ್ಕೊಂಡಿರಬೇಕು. ಓಕೆ, ಸೊ ಈ ಕರೋನಾ ಬಂದಿರೋ ಟೈಮಲ್ಲಿ ಸ್ಪಿರಿಚುವಲಿ ನಾವು ಎನ್ಹ್ಯಾನ್ಸ್ ಆಗಿ ಇರಬೇಕು. ಸ್ಪಿರಿಚುವಲ್ ಮಂತ್ರಗಳು ಹೇಳೋದು ಇದೆಲ್ಲ ಮಾಡಿದ್ರೆ ಬಹಳ ಒಳ್ಳೆಯದು. ಆವಾಗ ಬ್ರೈನ್ಗೆ ಕರೋನಾ ಅಟ್ಯಾಕ್ ಆಗಲ್ಲ. ಯಾವಾಗ ನಮ್ಮದು ತಲೆದು ಎನರ್ಜಿ ಬಹಳ ಸ್ಟ್ರಾಂಗ್ ಆಗಿರುತ್ತೆ, ಬ್ರೈನ್ಗೆ ಕರೋನಾ ಅಟ್ಯಾಕ್ ಆಗಲ್ಲ. ಅದೇ ರೀತಿ ಲಂಗ್ಸನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂದರೆ ಇಲ್ಲಿ ರೇಖಿನ ಹೀಗೆ ಚೆನ್ನಾಗಿ ಮಾಡ್ಕೊಳ್ಬೇಕು. ಮತ್ತು ಶಿವನಿಗೆ ರುದ್ರಾಭಿಷೇಕ ಕೊಟ್ಟರೆ ಭಾರಿ ಒಳ್ಳೆಯದು. ಹಾರ್ಟ್ ಚಕ್ರಗೆ ಪ್ರೊಟೆಕ್ಷನ್ ಕೊಡೋದೇ ಶಿವ. ಸೊ ಹಾಗಾಗಿ ರುದ್ರಾಭಿಷೇಕ ಕೊಡೋದು, ಮೃತ್ಯುಂಜಯ ಜಪ ಮಾಡೋದು ಇದೆಲ್ಲ ಭಾರಿ ಒಳ್ಳೆಯದು ಸ್ಪಿರಿಚುವಲಿ. ಇದ್ರ ಜೊತೆಗೆ ರೇಖಿ ಆಸ್ತಮಾ ಪೇಷಂಟ್ ಇರಲಿ, ನಿಮೋನಿಯಾ ಪೇಷಂಟ್ಗಳಿರಲಿ, ಕರೋನಾ ಪೇಷಂಟ್ಗಳಿರಲಿ, ಈ ಲಂಗ್ಸ್ ಪೊಸಿಷನ್ ಅಂತ ಏನಿದೆ ಇದನ್ನು ರೇಖಿ ಚೆನ್ನಾಗಿ ಮಾಡ್ಕೋತಾ ಹೋದರೆ ಅವ್ರಿಗೆ ಆಕ್ಸಿಜನ್ ಡಿಫಿಷಿಯನ್ಸಿ ಪ್ರಾಬ್ಲಮೇ ಬರೋಲ್ಲ, ಚೆನ್ನಾಗೇ ರೆಸ್ಪಿರೇಟ್ ಮಾಡ್ತಾ ಇರ್ತಾರೆ. ಕರೋನಾ ಬಂದಿರೋ ಲಂಗ್ಸು ಒಳ್ಳೆ ಕಲ್ ಥರ ಆಗ್ಬಿಟ್ಟಿರುತ್ತೆ,
ಓಕೆ ಫ್ರೀಸ್ ಆಗಿರೋ ವಾಟರ್ ಐಸ್ ಕ್ಯೂಬ್ ಥರ Ice cube. ಲಂಗ್ಸು ಬಹಳ ಹಾರ್ಡ್ ಆಗಿಬಿಟ್ಟಿರುತ್ತೆ. ಅದರಿಂದ ಪಾಪ ಅವ್ರಿಗೆ ರೆಸ್ಪಿರೇಟ್ ಮಾಡೋಕ್ಕಾಗಲ್ಲ. ರೇಖಿ ನೀವು ಆ್ಯಕ್ಚುಲಿ ಮುಟ್ಟು ನೋಡಿದ್ರೆ ನಿಮ್ಮ ಕೈಯಿಂದ ಬಿಸಿಗೆ ಶಕ್ತಿ ಬರುತ್ತೆ, ಅದು ಇದೆಲ್ಲ ಮೆಲ್ಟ್ ಆಗೋ ಹಂಗೆ ಮಾಡುತ್ತೆ. ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋದೇನು ಅಂತಂದರೆ ರೇಖಿ ಇದೆಲ್ಲ ಇಮ್ಯೂನ್ನ ಬಹಳ ಬೇಗ ಟ್ಯಾಪ್ ಮಾಡುತ್ತೆ. ಔಷಧಿಗಿಂತ ರೇಖಿ ಇದೆಲ್ಲ ಬಹಳ ಪವರ್ಫುಲ್ ಇಮ್ಯೂನ್ ಎನರ್ಜಿನ ನಮ್ಮ ಬಾಡಿನಲ್ಲಿ ಸ್ಪ್ರೆಡ್ ಮಾಡುತ್ತೆ. ಅದು ಚೆನ್ನಾಗಿ ಫೈಟ್ ಮಾಡುತ್ತೆ ಕರೋನಾ ಜೊತೆಗೆ. ಔಷಧಿ ತಗೊಳ್ಳೋದ್ರ ಜೊತೆಗೆ ಈ ಕರೋನಾನು ಮಾಡಿಕೊಂಡಾಗ ಪೇಷಂಟ್ ಈಸಿಯಾಗಿ ಕರೋನಾಯಿಂದ ಆಚೆ ಬರ್ಬೋದು. ನಾವು ಕೊಟ್ಟಿರೋ ಫೀಡ್ಬ್ಯಾಕ್ಸಲ್ಲೆಲ್ಲ ನೋಡಿ, ನಾನು ಹೀಲಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಕ್ರಿಟಿಕಲ್ ಪೇಷಂಟ್ಗಳು 3 ದಿನದಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ಅಷ್ಟು ಚೆನ್ನಾಗಿ ಕರೋನಾ ರೇಖಿ ಫೈಟ್ ಮಾಡ್ತದೆ. ಓಕೆ, ಎಸ್, ಇಷ್ಟೊತ್ತು ಕೂಡ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಕೊರೋನಾ ಸೋಂಕನ್ನು ತಡೆಗಟ್ಟುವಂಥದ್ದು ಹೇಗೆ, ಅಗತ್ಯ ಮುಂಜಾಗ್ರತಾ ಕ್ರಮಗಳು ಏನೇನು, ಮತ್ತು ಕೊರೋನಾ ಬಂದು ಹೋದ ನಂತರದಲ್ಲಾಗುವಂಥ ಮನುಷ್ಯನ ಮೇಲೆ ಆಗುವಂಥ ದುಷ್ಪರಿಣಾಮಗಳು ಮತ್ತು ತಡೆಗಟ್ಟುವಂಥದ್ದು ರೇಖಿ ಚಿಕಿತ್ಸೆ ಮೂಲಕ, ಇದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ ಮೇಡಮ್. ನಾನೊಂದು ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದರೆ, ಯಾರ್ಯಾರು ಕ್ರಿಟಿಕಲ್ ಪೇಷಂಟ್ಗಳಿದ್ದೀರಾ ನೆಗ್ಲೆಕ್ಟ್ ಮಾಡ್ದೇ ರೇಖಿ ಫಸ್ಟೇ ಕಲ್ತ್ಕೊಂಡ್ಬಿಟ್ಟು, ಇವಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿರೋರು ಲಿವರ್ನ ಚೆನ್ನಾಗಿ ಹೀಲ್ ಮಾಡ್ಕೊಳ್ಳಿ, ಡಯಾಲಿಸಿಸ್ಗೆ ಹೋಗೋರು ಕಿಡ್ನಿನ ಚೆನ್ನಾಗಿ ಹೀಲ್ ಮಾಡ್ಕೊಳ್ಳಿ, ಕ್ಯಾನ್ಸರ್ ಪೇಷಂಟ್ಸು ನಮ್ಮನ್ನು ಕನ್ಸಲ್ಟ್ ಮಾಡಿ, ಕ್ಯಾನ್ಸರ್ನ ನಾವು ರೇಖಿನಲ್ಲಿ ಚೆನ್ನಾಗಿ ಹೀಲ್ ಮಾಡಿದ್ದೀವಿ ಎಷ್ಟೋ ಜನ ಪೇಷಂಟ್ಗೆ. ಸೊ ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಡೆತ್ ಅನ್ನೋದು ಆಗೋದಿಲ್ಲ. ಇಲ್ಲಾಂದರೆ ಎಷ್ಟು ಪ್ರೀತಿಯಿಂದ ಇರ್ತೀವಿ ನಾವು ನಮ್ಮವ್ರ ಜೊತೆ, ಅವ್ರು ಸತ್ತೋದಾಗ ಭಾರಿ ಬೇಜಾರಾಗ್ತದೆ ಅಲ್ವಾ. ಸೊ ಈ ರೀತಿ ಅವಕಾಶ ಇರುವಾಗ ಅದು ಯುಟಿಲೈಸ್ ಮಾಡ್ಕೊಳ್ಳೋದು ಒಳ್ಳೇದಲ್ವಾ ಅಂತ ನನ್ನ ಸಲಹೆ. ಈ ಒಂದು ಅವಕಾಶ ಮಾಡಿಕೊಟ್ಟ TV ಅವ್ರಿಗೆ ನನ್ನ ಧನ್ಯವಾದಗಳು. ಸುಪ್ರೀಂ ರೇ ಹೀಲಿಂಗ್ ನಂಬರ್ 34/6 ಸಂಭ್ರಮ, ಫಸ್ಟ್ ಎ ಕ್ರಾಸ್, ವಿದ್ಯಾಪೀಠ ಲೇಔಟ್, ವಿದ್ಯಾಪೀಠ ಸರ್ಕಲ್ ಹತ್ತಿರ, ಬೆಂಗಳೂರು 560028. ಹೆಚ್ಚಿನ ಮಾಹಿತಿಗೆ 9481958919.